ನೀವು ಒಪ್ಕೋತಿರೋ ಇಲ್ವೋ, ಬಟ್ ಹೆಣ್ಮಕ್ಳ ಜೀವನ ಅಷ್ಟು ಈಸಿ ಅಲ್ಲ. ಎಲ್ಲರ ಲೈಫಲ್ಲೂ ಅವ್ರದೇ ಆದಂತಹ ಸ್ಟ್ರಗಲ್ಸ್ ಇರುತ್ತೆ. ಈ ವಿಡಿಯೋ ನೋಡ್ತಿರೋ ನಿಮ್ ಲೈಫಲ್ಲೂ ಏನೋ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಂಡು ಎಲ್ರ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡ್ತಾ ಎಲ್ರನ್ನೂ ಖುಷಿಯಾಗಿ ನೋಡ್ಕೊಂಡು ನಮ್ ಖುಷಿ ಬಗ್ಗೆ ನಾವೇ ಮರ್ತೋಗಿರ್ತೀವಿ. ಸೊ ಈ ವಿಡಿಯೋಲಿ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರುವಂತಹ ಎವ್ರಿ ಡೇ ಲೈಫ್ ಸ್ಟ್ರಗಲ್ಸ್ ಅಂಡ್ ಚಾಲೆಂಜಸ್ ಬರ್ಡನ್ ನ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋ ಒಂದು ಆನೆಸ್ಟ್ ಅಂಡ್ ಓಪನ್ ಕಾನ್ವರ್ಸೇಷನ್ ಮಾಡೋಣ. ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ನಿಜ ಹೇಳಿ, ಈ ಮಾತನ್ನ ನೀವು ಎಷ್ಟು ಸರಿ ಕೇಳಿದ್ದೀರಾ? ಎಕ್ಸಾಕ್ಟ್ಲಿ, ಲೆಕ್ಕನೇ ಇಲ್ದಿರೋ ಸರಿ. ನಾವು ಸೊಸೈಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನೇ ಅಚೀವ್ ಮಾಡಿದ್ರು ಇದೆಲ್ಲ ಸರಿ, ಮದುವೆ ಯಾವಾಗ, ಮಕ್ಳು ಯಾವಾಗ ಅನ್ನೋ ಕಾಮನ್ ಕ್ವೆಶ್ಚನ್ನೇ ನಮಗೆ ಕೇಳೋದು. ಗಂಡಸರು ಹೊರಗಡೆ ಹೋಗಿ ದುಡಿಬೇಕು, ಹೆಣ್ಮಕ್ಳು ಮನೇನ ಬ್ಯಾಲೆನ್ಸ್ ಮಾಡಬೇಕು. ಈ ಕಾನ್ಸೆಪ್ಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಆಲ್ ಅಬೌಟ್ ಇಂಡಿವಿಜುವಲ್ ಚಾಯ್ಸಸ್. ಹೆಣ್ಮಕ್ಳು ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾರೆ, ಓಕೆ, ಬಟ್ ಅವ್ರನ್ನ ಬ್ಯಾಲೆನ್ಸ್ ಮಾಡೋದು ಯಾರು? ಈಗಂತೂ ಕಸ ಗುಡ್ಸಕ್ಕೆ, ಮನೆ ಒರ್ಸಕ್ಕೆ ರೋಬೋಟ್ಸ್ ಬಂದಿದೆ, ಪಾತ್ರೆ ತೊಳೆಯೋಕ್ಕೆ ಡಿಶ್ ವಾಷರ್ಸ್ ಇದೆ, ಇನ್ನು ಕೆಲವ್ರ ಮನೇಲಿ ಮೇಡ್ಸ್ ಕೂಡ ಬರ್ತಾರೆ. ಬಟ್ ಈ ಯಾವುದೂ ಪ್ರಿವಿಲೇಜಸ್ ಇಲ್ಲದೆ ಇರುವಂತಹ ಹೆಣ್ಮಕ್ಳು ಮನೆಯಲ್ಲಿ ಅವ್ರು ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋ ತನಕ ಮಿಷಿನ್ ತರ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅಂಡ್ ಮಿಷಿನ್ ಏನಾದ್ರು ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಒಂದೇ ತಿಂಗಳಲ್ಲಿ ರಿಪೇರಿಂಗ್ ಬಂದ್ಬಿಡುತ್ತೆ. ಕೋವಿಡ್ ಟೈಮಲ್ಲಿ ಎಲ್ರಿಗೂ ರಜೆ ಸಿಕ್ತು, ಆದರೆ ನಮ್ಮ ಅಮ್ಮಂದ್ರಿಗೆ, ಅತ್ತೆಯರಿಗೆ, ಸೊಸೆಯರಿಗೆ ಇವ್ರು ಯಾರಿಗೂ ರಜಾ ಅನ್ನೋದು ಸಿಗೋದೇ ಇಲ್ಲ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ರು ಮನೆ ಗಂಡಸರು ಅದನ್ನ ಅಕ್ನಾಲೇಜ್ ಮಾಡೋದಿರಲಿ. ನೀನೇನು ಮಾಡ್ತೀಯಾ, ಮನೇಲಿ ಸುಮ್ಮನೆ ತಾನೇ ಕೂತಿರ್ತೀಯ ಅಂತ ಹೇಳೋದಂತೂ ತಪ್ಪಿಲ್ಲ. ಸೊ ಇದಕ್ಕೆ ರೆಮಿಡಿ ಏನು? ತುಂಬ ಸುಸ್ತಾದಾಗ, ನಿಮ್ಮ ಕೈಲಿ ಆಗ್ತಾನೇ ಇಲ್ಲ ಅಂತ ಅಂದಾಗ ರೆಸ್ಟ್ ತಗೊಳ್ಳಿ. ಯಾವುದೇ ಗಿಲ್ಟ್ ಇಲ್ಲದೆ ರೆಸ್ಟ್ ತಗೊಳ್ಳಿ. ಹೊರಗಡೆಯಿಂದ ಸಾಂಬಾರು ತರ್ಸಕ್ಕೆ 60 ರೂಪಾಯಿನ ಅಂತ ಯೋಚನೆ ಮಾಡಿಬಿಡಿ. ದುಡಿಯೋದೇ ತಿನ್ನೋದಕ್ಕೆ. ಫಾರ್ ಎಕ್ಸಾಂಪಲ್, ನೀವು ತುಂಬ ಹೊತ್ತು ಟ್ರಾವೆಲ್ ಮಾಡಿ ಊರಿಂದ ಊರಿಗೆ ಬಂದಿರ್ತೀರಾ, ಸುಸ್ತಾಗಿರುತ್ತೆ, ಅಥವಾ ನಿಮ್ಮ ಮಂತ್ಲಿ ಪೀರಿಯಡ್ಸಲ್ಲಿ ಇರ್ತೀರಾ, ಆರ್ ತುಂಬ ಹೊತ್ತು ನಿಂತು ಕಾಲು ನೋವು ಬಂದಿರುತ್ತೆ. ಇಂಥ ಟೈಮಲ್ಲಿ ಮುಲಾಜಿಲ್ಲದೆ ರೆಸ್ಟ್ ಮಾಡಿ. ಎಷ್ಟೇ ಸುಸ್ತಾದರೂ ಎಲ್ಲ ಕೆಲಸನೂ ನೀವೇ ಮಾಡಿದ್ರಿ ಅಂತ ನಿಮ್ಗೆ ಯಾವ ಕಿರೀಟನೂ ಸಿಗಲ್ಲ. ಸೊ ನಿಮ್ಮ ಹೆಲ್ತ್ನ ನೀವೇ ನೋಡ್ಕೋಬೇಕು. ಯುವರ್ ಹೆಲ್ತ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಜಾಬ್ ಆರ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯು ಆರ್ ಸೋ ಕರಿಯರ್ ಫೋಕಸ್ಡ್ ಅಂತ ಅಂದರೆ ವಾಟ್ ವಿಲ್ ಪೀಪಲ್ ಸೇ? ಯಾವಾಗಲೂ ಕೆಲಸ ಅಂತ ಇರ್ತಾಳೆ, ಫ್ಯಾಮಿಲಿ ಬಗ್ಗೆ ಗಮನನೇ ಕೊಡಲ್ಲ ಅಂತಾರೆ. ಅದೇ ನೀವು ಹೊರಗಡೆ ಹೋಗದೆ ಮನೆ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಂಡು ಮನೇಲಿದ್ರೆ, ಗಂಡ ಒಬ್ಬನೇ ಕಷ್ಟಪಡ್ತಾ ಇದ್ದಾನೆ, ಇವಳಿಗೆ ಓದಿಸಿದ್ದೇ ವೇಸ್ಟ್, ಯಾವಾಗಲೂ ಮನೇಲೇ ಇರ್ತಾಳೆ ಅಂತಾರೆ. ನೀವು ಏನೇ ಮಾಡಿದ್ರು ಜನ ನಿಮ್ಮನ್ನ ಜಡ್ಜ್ ಮಾಡೇ ಮಾಡ್ತಾರೆ. ನೀವು ಅವ್ರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ದರೆ ನಿಮ್ಗೆ ಏನು ಇಷ್ಟ ನೀವು ಅದನ್ನೇ ಚೂಸ್ ಮಾಡಿ. ನಿಮಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನೋಡಿಕೊಂಡು ಮನೇಲೇ ಇರೋದು ಇಷ್ಟ ಅಂತ ಅಂದರೆ ಚೂಸ್ ದ್ಯಾಟ್. ಆರ್ ನಿಮಗೆ ಹೊರಗಡೆ ಹೋಗಿ ದುಡಿಬೇಕು, ಫ್ಯಾಮಿಲಿಗೆ ಫಿನಾನ್ಷಿಯಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಅದನ್ನೇ ಮಾಡಿ. ಆ್ಯಂಡ್ ಬೋತ್ ಆರ್ ಈಕ್ವಲಿ ಫೈನ್. ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಆರ್ ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆನೂ ಇಲ್ಲ. ಸೊ ಹಸ್ಬೆಂಡ್ನ ಚೂಸ್ ಮಾಡುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹೆಣ್ಮಕ್ಳಿಂದ ಯೂಶಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇನು? ಎಲ್ಲರೂ ಮಾತನ್ನು ಕೇಳಬೇಕು, ಪೇಷನ್ಸಿಂದ ಇರಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ. ಅದೆಲ್ಲ ಸರಿ, ಬಟ್ ನಿಮಗೆ ಲಾಸ್ಟ್ ಟೈಮ್ ಯಾರಾದರೂ ನಿಜವಾಗ್ಲೂ ನೀನು ಖುಷಿಯಾಗಿದೆಯಾ ಅಂತ ಕೇಳಿದ್ಯಾ? ಅವಾಗ ನಾವು ಕೊಡುವಂಥ ಪ್ರೀತಿ ಆ್ಯಂಡ್ ಕನ್ಸರ್ನ್ ಬೇರೆಯವರಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಲವ್ ಆ್ಯಂಡ್ ಕನ್ಸರ್ನ್ ಶುಡ್ ಬಿ ರೆಸಿಪ್ರೊಕೇಟೆಡ್. ನಿಮಗೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಮಾತಾಡ್ತಿರೋ ರೀತಿ ಅವ್ರು ನಡ್ಕೊಳ್ಳೋ ರೀತಿ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ, ಬಾಯ್ಬಿಟ್ಟು ಹೇಳಿ. ಆ್ಯಂಡ್ ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಂತಹ ಎಮೋಷನಲ್ ಮೆಚುರಿಟಿ ಇಲ್ಲ ಅಂತ ಅಂದರೆ ಅವರಿಂದ ಎಕ್ಸ್ಪೆಕ್ಟೇಷನ್ಸ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಜೊತೆ ನೀವು ಬೆಸ್ಟ್ ಫ್ರೆಂಡ್ ಆಗಿ, ಬಿ ಯೋರ್ ಓನ್ ಬೆಸ್ಟ್ ಫ್ರೆಂಡ್. ಫ್ಯಾಮಿಲಿ ಮೆಂಬರ್ಸಿಂದ ಬೇಜಾರಾದಾಗ ಮಾತ್ರ ನೀವು ಈ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ಅಲ್ಲ, ಬಟ್ ಈವನ್ ಅದರ್ವೈಸ್ ಯಾರೇ ಇದ್ದರೂ ಇಲ್ಲ ಅಂತ ಅಂದರೂ ಎಂಥ ಟೈಮ್ ಆದ್ರೂ ನಿಮಗೋಸ್ಕರ ನೀವು ಇದ್ದೇ ಇರ್ತೀರ ಅಲ್ವಾ? ಯು ಕ್ಯಾನ್ ಆಲ್ವೇಸ್ ರಿಲೈ ಆನ್ ಯುವರ್ ಸೆಲ್ಫ್. ಸೊ ಸೆಲ್ಫ್ ಲವ್ ತುಂಬಾ ಮುಖ್ಯ. ಸೆಲ್ಫ್ ಲವ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಹೆಣ್ಮಕ್ಳಿಗೆ ಬಾಡಿ ಶೇಮ್ ಮಾಡೋದು ತುಂಬಾ ನಾರ್ಮಲೈಸ್ ಆಗೋಗಿದೆ, ವಿಚ್ ಇಸ್ ಸೋ ರಾಂಗ್. ಸ್ವಲ್ಪ ವೇಟ್ ಗೇನ್ ಆದರೆ ಇಷ್ಟೊಂದು ದಪ್ಪ ಇದೆಯಾ, ಯಾರು ಮದುವೆ ಆಗ್ತಾರೆ ಅಂತಾರೆ. ಅದೇ ಸಣ್ಣ ಇದ್ದರೆ ಯಾಕಮ್ಮ ಇಷ್ಟೊಂದು ಸಣ್ಣ ಇದೆಯಾ, ಹೆಲ್ತಲ್ಲಿ ಏನಾದ್ರು ಪ್ರಾಬ್ಲಮಾ ಅಂತಾರೆ. ಚೆನ್ನಾಗಿ ರೆಡಿ ಆದರೆ ಯಾರೇನು ಮೆಚ್ಚಕ್ಕೆ ಇಷ್ಟೊಂದು ರೆಡಿ ಆಗಿದ್ದಾಳೋ ಗೊತ್ತಿಲ್ಲ ಅಂತಾರೆ. ಅದೇ ಸಿಂಪಲ್ ಆಗಿ ರೆಡಿ ಆದರೆ ಎಲ್ಲಿಗೆ ಹೇಗೆ ಬರಬೇಕು ಅಂತ ಗೊತ್ತಿಲ್ಲ ಅಂತಾರೆ. ಯು ವಿಲ್ ಆಲ್ವೇಸ್ ಬಿ ಜಡ್ಜ್ ನೋ ಮ್ಯಾಟರ್ ವಾಟ್. ಸೊ ಇದಕ್ಕೆ ರೆಮಿಡಿ ಏನು? ರಿಮೆಂಬರ್, ಯು ಆರ್ ಬ್ಯೂಟಿಫುಲ್ ಆಸ್ ಯು ಆರ್. ನಿಮ್ಮಲ್ಲಿ ನಿಮ್ಮ ಫಿಸಿಕಲ್ ಅಪಿಯರೆನ್ಸಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರ ಮಾತ್ರ ಮಾಡಿ. ಜನ ಏನು ಹೇಳ್ತಾರೆ, ಸೊಸೈಟಿ ಏನು ಹೇಳುತ್ತೆ ಅನ್ನೋ ಭಯಕ್ಕೆ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಕಿನ್ ಟೋನ್, ನಿಮ್ಮ ವೇಟ್, ನೀವು ನೋಡಕ್ಕೆ ಹೇಗಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಾಲ್ಯೂ ಡಿಪೆಂಡ್ ಆಗಲ್ಲ, ಬಟ್ ನಿಮ್ಮ ಸ್ಟ್ರೆಂತ್, ನಿಮ್ಮ ಒಳ್ಳೆ ಗುಣಗಳ ಮೇಲೆ ನಿಮ್ಮ ವ್ಯಾಲ್ಯೂ ನಿಂತಿರುತ್ತೆ.
ಹೆಣ್ಮಕ್ಳು ಹೊರಗಡೆಯಿಂದ ಮನೆಗೆ ಬರೋದು ಲೇಟ್ ಆಗುವಾಗ ಯಾಕೆ ಟೆನ್ಷನ್ ಫ್ರೀ ಆಗಿ ಸೇಫ್ ಆಗಿ ಬರೋಕ್ಕಾಗಲ್ಲ? ಯಾಕೆ ಮನೆಗೆ ರೀಚ್ ಆಗಿದ ತಕ್ಷಣ ಸೇಫ್ ಆಗಿ ರೀಚ್ ಆದೆ ಅನ್ನೋ ಟೆಕ್ಸ್ಟ್ ಕಳಿಸ್ಬೇಕು? ಹಾಗಂತ ನಿಮ್ಗೆ ಇಷ್ಟ ಆದಂಗೆ ರೋಡಲ್ಲಿ ಮಧ್ಯರಾತ್ರಿಲೆಲ್ಲ ಓಡಾಡಿ ಯಾರು ಏನಾರು ಹೇಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ದಟ್ಸ್ ಸ್ಟುಪಿಡಿಟಿ. ಅಂಡ್ ನಾನು ಈ ನ್ಯೂ ಇಯರ್ ದಿನ ಪಾರ್ಟಿ ಮಾಡ್ಕೊಂಡು ಅವ್ರ ಮೈ ಮೇಲೆ ಪ್ರಜ್ಞೆ ಇಲ್ದೇ ಇರೋಂಗೆ ಬಿದ್ದಿರ್ತಾರಲ್ಲ, ಅವ್ರ ಬಗ್ಗೆನೂ ನಾನು ಮಾತಾಡ್ತಿಲ್ಲ ಬಿಡಿ. ಅವರು ಹೆಂಗಸರು ಅಲ್ಲ, ಮನುಷ್ಯ ಜಾತಿಗೆ ಅವಮಾನ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ವಿಮೆನ್, ರೆಸ್ಪೆಕ್ಟ್ಫುಲ್ ವಿಮೆನ್. ಅವ್ರ ಜಾಬ್ ಮುಗಿಸ್ಕೊಂಡು ಅನಿವಾರ್ಯದಿಂದ ಮಧ್ಯರಾತ್ರಿ ಮನೆಗೆ ರೀಚ್ ಆಗುವಾಗ ಯಾಕೆ ಅಷ್ಟು ಟೆನ್ಷನಲ್ಲಿ ಭಯದಲ್ಲಿ ಬರಬೇಕು? ಅಂದರೆ ನಾವು ಎಂಥ ಒಂದು ಸೊಸೈಟಿಲಿ ಬದುಕ್ತಾ ಇದ್ದೀವಿ. ಬೀಯಿಂಗ್ ಅ ವುಮೆನ್ ಶುಡ್ ನಾಟ್ ಮೀನ್ ಲಿವಿಂಗ್ ಇನ್ ಅ ಫಿಯರ್ ಅಲ್ವಾ? ನಿಮ್ಮ ಸೆಲ್ಫ್ ಡಿಫೆನ್ಸ್ಗೆ ಬೇಕಾಗುವಂತಹ ಪೆಪ್ಪರ್ ಸ್ಪ್ರೇನ ಯಾವಾಗಲೂ ಬ್ಯಾಗಲ್ಲಿ ಇಟ್ಕೊಂಡಿರಿ. ಎಸ್ಪೆಷಲಿ ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂತ ಅಂದರೆ. ಆ್ಯಂಡ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಕಾಲೇಜ್, ಸ್ಕೂಲ್ ಎಲ್ಲಾದರೂ ನಿಮಗೆ ಹರಾಸ್ಮೆಂಟ್ ಆಗ್ತಿದೆ ಅಂತ ಅಂದರೆ ಸುಮ್ಮನೆ ಇರಬೇಡಿ. ಜಸ್ಟ್ ಸ್ಪೀಕ್ ಅಪ್ ಫಾರ್ ಯೋರ್ ಸೆಲ್ಫ್, ಅದರ್ವೈಸ್ ನೋಬಡಿ ಎಲ್ಸ್ ವಿಲ್. ನಿಮಗೆ ಯಾರಾದರೂ ಸಸ್ಪಿಷಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಆರ್ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯೂಸ್ ಸೇಫ್ಟಿ ಆ್ಯಪ್ಸ್. 112 ಇಂಡಿಯಾ ಅಂತ ಆ್ಯಪ್ ಇದೆ. ಐ ಥಿಂಕ್ ಇಟ್ಸ್ ಅ ಗೌರ್ಮೆಂಟ್ ಆ್ಯಪ್. ಅದು ಆಂಡ್ರಾಯ್ಡ್ ಆ್ಯಂಡ್ ಐಫೋನ್ ಎರಡೂ OS ಅಲ್ಲೂ ಅವೈಲೇಬಲ್ ಇದೆ. ಈ ಆ್ಯಪಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ಅಲರ್ಟ್ ಹೋಗುತ್ತೆ. ಆ್ಯಂಡ್ ಈ ಫೋನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ರೆಡಿಯಾಗಿ ಇಟ್ಕೊಂಡಿರಿ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಆರ್ ಥ್ರೆಟ್. ಆ್ಯಂಡ್ ಪ್ಲೀಸ್ ಸ್ಟೇ ಸೇಫ್ ಗರ್ಲ್ಸ್. ಐ ನೋ ಅ ವುಮೆನ್ಸ್ ಲೈಫ್ ಈಸ್ ನಾಟ್ ಈಸಿ. ಹಾಗಂತ ಗಂಡಸರೆಲ್ಲ ದಬ್ಬಾಳಿಕೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನಿವತ್ತು ಏನೇ ಮಾಡಿದ್ರು ನನ್ನ ಲೈಫಲ್ಲಿ ಆ್ಯಂಡ್ ಇವತ್ತು ಏನೇ ಖುಷಿಯಾಗಿದ್ರು ಅದಕ್ಕೆ ನಮ್ಮ ಅಪ್ಪನ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ. ಹೆಣ್ಮಕ್ಳಿಗೆ ಮಾತ್ರ ಎಲ್ಲ ಹಕ್ಕು ಸಿಗಬೇಕು, ವಿ ಶುಡ್ ಸಪ್ರೆಸ್ ಮೆನ್ ಅಂತ ಹೇಳುವಂತಹ ಟಾಕ್ಸಿಕ್ ಫೆಮಿನಿಸ್ಟ್ ನಾನಲ್ಲ. ಆಲ್ ಐ ವಾಂಟ್ ಟು ಸೇ ಇಸ್ ದೆರ್ ಇಸ್ ಪವರ್ ಇನ್ ವುಮೆನ್ಹುಡ್. ನಮ್ಮಲ್ಲಿ ಆ ನರ್ಚರಿಂಗ್, ಕೇರಿಂಗ್, ಫಾರ್ಗಿವಿಂಗ್ ಕ್ವಾಲಿಟೀಸ್ ಇದೆಲ್ಲ ಇರೋದ್ರಿಂದನೇ ಒಂದು ಸಂಸಾರ ನೆಮ್ಮದಿಯಾಗಿ ನಡ್ಕೊಂಡು ಹೋಗೋದು. ಡು ನಾಟ್ ಅಂಡರ್ ಎಸ್ಟಿಮೇಟ್ ಯುವರ್ ಪವರ್. ಆ್ಯಂಡ್ ನಿಮ್ಮ ಹೆಲ್ತ್, ನಿಮ್ಮ ಪೀಸ್ ಆಫ್ ಮೈಂಡ್ ನಿಮ್ಮ ಪ್ರಯಾರಿಟಿ ಆಗಿರಬೇಕು. ಅದನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ಬಿ ಯುವರ್ ಓನ್ ಬೆಸ್ಟ್ ಫ್ರೆಂಡ್. ಐ ಹೋಪ್ ಈ ವಿಡಿಯೋಯಿಂದ ನಿಮಗೊಂದು ವ್ಯಾಲ್ಯೂ ಸಿಕ್ಕಿದೆ ಆ್ಯಂಡ್ ಮನಸ್ಸಿಗೆ ತಕ್ಕ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ ಅಂತ. ಈಗ ನಿಮ್ಮ ಲೈಫಲ್ಲಿ ಫೇಸ್ ಮಾಡ್ತಾ ಇರುವಂತಹ ಚಾಲೆಂಜ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಟಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಬಿಕಾಸ್ ನಮ್ಮ ಲೈಫಲ್ಲಿರೋ ಡಿಸ್ಕಂಫರ್ಟ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಹಗುರ ಆಗುತ್ತೆ. ನಾನು ನಿಮ್ಮನ್ನ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.